ನಾನಿವತ್ತು ಅಡುಗೆ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು 23ನೇ ದಿನ. ಇವತ್ತು ಪೂಜೆ ಎಲ್ಲ ಅಮ್ಮ ಮಾಡಿ ಮುಗಿಸಿದ್ರು. ಅಷ್ಟರಲ್ಲಿ ನಾನು ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಎಕ್ಸ್ಪೆರಿಮೆಂಟ್ ಅಂತಲೇ ಅನ್ಬೋದು, ಏನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಇದಕ್ಕೆ ಮೇ ಬಿ ಫ್ರೈಡ್ ಆನಿಯನ್ ಬಟಾಣಿ ರೈಸ್ ಅಂತ ಏನಾದರೂ ಅನ್ಬೋದು ಅನಿಸುತ್ತೆ. ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಸಾಸಿವೆ, ಬೇಯಿಸ್ಕೊಂಡಿರೋ ಬಟಾಣಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡೆ. ಅದಾದಮೇಲಿಂದ ಸೋಯಾ ಸಾಸ್, ಟೊಮೆಟೊ ಸಾಸ್, ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ. ಎಲ್ಲೋ ನೋಡಿದ್ದೆ ನಿಂಬೆಹಣ್ಣ ಬಿಸಿ ಇದ್ದಾಗಲೇ ಹಾಕ್ಬಾರ್ದು, ಸ್ವಲ್ಪ ತಣ್ಣಗಾಗಬೇಕು ಅಂತ. ಅದಕ್ಕೆ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕಿ ತಿಂದೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಫ್ರೈಡ್ ರೈಸ್ ತಿಂದಂಗೆ ಫೀಲ್ ಆಗ್ತಾಯಿತ್ತು, ತರಕಾರಿ ಇಲ್ದಲೆ. ಮತ್ತು ಅಮ್ಮ ಮನೆಯಲ್ಲಿ ಎಲ್ಲರಿಗೂ ತಿಂಡಿಗೆ ಇವತ್ತು ಮೊಸರು ಸಾಂಬಾರು ಅಂತಲೂ ಅಂತಾರಂತೆ, ಅದು ಮತ್ತು ಮುದ್ದೆ ಮಾಡಿದರು. ತುಂಬ ಈಸಿಯಾಗಿತ್ತು, ಬೇಗ ಕಲಿತ್ಕೊಂಡೆ. ಈ ಸಾಂಬಾರಿಗೂ ಅಷ್ಟೇ ಫಸ್ಟ್ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಖಾರ ರುಬ್ಬಿರೋದನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಎಲ್ಲ ಇಳಿಸಾದ್ಮೇಲಿಂದ ಮೊಸರು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಕಾಂಬಿನೇಷನ್ ಇದು ಸಖತ್ತಾಗಿರುತ್ತೆ ಅಂತ.